ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಭಟ್ ಎಜುಕೇರ್. 5, 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವಾಗ ಅನ್ನುವ ವಿಚಾರದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತು ನೀಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5, 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಲ್ರೆಡಿ 2 ಎಕ್ಸಾಮ್ಸ್ ಮುಗ್ದಿತ್ತು. ಅದೇ ಟೈಮ್ ಟೇಬಲ್ ಪ್ರಕಾರ ನಡೆದಿದ್ದರೆ ಇಷ್ಟೊತ್ತಿಗೆ ರಜೆಯ ಮಜವನ್ನು ಅನುಭವಿಸಲಿಕ್ಕೆ ಅವರು ರೆಡಿ ಆಗ್ತಾಯಿದ್ರು. ಆದರೆ ಆಗಿದ್ದೇ ಬೇರೆ, ಎಕ್ಸಾಮ್ಸ್ ನಿಂತು ಹೋಯಿತು. ಈಗ ಮತ್ತೆ ಏನು ಮಾಡ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳನ್ನು ಸ್ಕೂಲ್ಗೆ ಬರೋಕ್ಕೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಕೂಲ್ ಹೋಗೋಕ್ಕೆ ಕೂಡ ಮನಸ್ಸಿಲ್ಲ. ಅಲ್ಲಿ ಹೋಗಿ ಮಾಡೋದು ಏನು ಅನ್ನುವಂತಹ ಪ್ರಶ್ನೆ ಕೂಡ ಶಿಕ್ಷಕರಲ್ಲಿ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇದೆ. ಯಾಕೆ ಅಂದರೆ ಆಲ್ರೆಡಿ ಶಿಕ್ಷಕರು 10th ಸ್ಟೂಡೆಂಟ್ಸಿನ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಆ ಗಮನವನ್ನು ಕೊಡಲೇಬೇಕಾಗಿದೆ. ಯಾಕೆಂದರೆ ಅವರಿಗೆ ಪಬ್ಲಿಕ್ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಆ ಪ್ರಿಪರೇಷನ್ನಲ್ಲಿ ಇವರು ಬ್ಯುಸಿ ಆಗ್ತಾ ಇದ್ದಾರೆ. ಹಾಗಂತ ಸೆಲ್ಫ್ ಸ್ಟಡಿ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿಗಳು ಕೂಡ ಈ 5, 8, 9ನೇ ತರಗತಿಯಲ್ಲಿ ಇದ್ದವರು, ಅವರಿಗೂ ಕೂಡ ಓದುವಂತಹ ಮಾನಸಿಕ ಸ್ಥಿತಿ ಇಲ್ಲಾಗಿದೆ. ಯಾಕೆ ಅಂದರೆ ಬೇರೆ ಎಲ್ಲ ಸ್ಟೂಡೆಂಟ್ಸ್, ಬೇರೆ ತರಗತಿಯವರು ಈಗಾಗಲೇ ರಜೆಯ ಮಜವನ್ನು ಅನುಭವಿಸ್ತಾ ಇದ್ದಾರೆ. ಇವರಿಗೆ ಒಂದು ಕಡೆಗೆ ರಜೆಯನ್ನು ಅನುಭವಿಸೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಪಬ್ಲಿಕ್ ಎಕ್ಸಾಮ್ ಅನ್ನುವಂತಹ ಭೂತ ಯಾವ ಸಮಯದಲ್ಲಿ ಆದರೂ ತೀರ್ಪು ಬರ್ಬೋದು, ಕೊನೆಯ ಕ್ಷಣದಲ್ಲಾದ್ರೂ ಪರೀಕ್ಷೆ ಅನೌನ್ಸ್ ಆಗ್ಬೋದು. ಆ ಒಂದು ಭೂತ ಇವರಿಗೆ ಈಗಾಗಲೇ ಕಾಡ್ತಾ ಇದೆ. ಜೊತೆಗೆ ಪೋಷಕರಿಗೂ ಕೂಡ ಒಂದು ತಳಮಳ ಇದೆ. ಏನು ಅಂದರೆ ಈಗ ಆಲ್ರೆಡಿ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದ್ದಿದ್ರೆ ಅವರು ಯಾವುದೋ ಒಂದು ಚಟುವಟಿಕೆಯನ್ನು ಪ್ಲ್ಯಾನ್ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಸಮ್ಮರ್ ಕ್ಯಾಂಪ್ ಆಗಿರ್ಬೋದು, ಅಥವಾ 10th ಆಲ್ರೆಡಿ 9th ಇದ್ದವ್ರಿಗೆ 10th ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಅಂತ ಟ್ಯೂಷನ್ಗೆ ಹಾಕ್ತಾಯಿದ್ರು, ಅಥವಾ ಸಮ್ಮರ್ ಕ್ಯಾಂಪ್ ಇರ್ತಾಯಿತ್ತು, ಅಥವಾ ಎಲ್ಲಾದರೂ ಹೋಗಬೇಕು ಅಂದರೆ ಒಂದು ಪ್ರವಾಸವನ್ನು ಪ್ಲ್ಯಾನ್ ಮಾಡ್ತಾಯಿದ್ರು. ಅದು ಯಾವುದೂ ಕೂಡ ಮಾಡೋಕ್ಕೆ ಪೋಷಕರಿಗೂ ಕೂಡ ಆಗ್ತಾ ಇಲ್ಲ. ಹಾಗಾದರೆ ಈ ಎಲ್ಲ ಗೊಂದಲಗಳು ಯಾವಾಗ ನಿವಾರಣೆ ಆಗುತ್ತೆ? ಯಾವೆಲ್ಲ ವಿಚಾರಗಳು ಆಲ್ರೆಡಿ ಡಿಸ್ಕಸ್ ಆಗ್ತಾ ಇದೆ ಅನ್ನೋದನ್ನು ನಾವು 1 by 1 ನೋಡೋಣ. ಮೊದಲನೇದಾಗಿ ಏನು ಮಾಡ್ಬೋದು ಅಂದರೆ ತೀರ್ಪು ಬಂದ ನಂತರದಲ್ಲಿ ಪಬ್ಲಿಕ್ ಎಕ್ಸಾಮನ್ನು ನಡೆಸ್ಬೋದು. ಮೊದಲನೇದು. ಇಲ್ಲ ಅಂತ ಆದರೆ ಈಗ ಆಲ್ರೆಡಿ ಭಾಳಷ್ಟು ಸ್ಕೂಲ್ಗಳು ಮಾಡ್ತಾ ಇದ್ದಾರೆ. ಒಂದು ಟೈಮ್ ಟೇಬಲನ್ನು ನಿಗದಿ ಮಾಡಿ ಶಾಲಾ ಹಂತದಲ್ಲೇ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಅದು ಕೂಡ ಆಗ್ಬೋದು. ಇಲ್ಲ ಅಂತಂದರೆ, ಎರಡೂ ಇಲ್ಲ ಅಂತಂದರೆ ಆ ಕಡೆ ಪಬ್ಲಿಕ್ ಎಕ್ಸಾಮು ಇಲ್ಲ, ಈ ಕಡೆ ಶಾಲಾ ಹಂತದ ಎಕ್ಸಾಮ್ಸ್ ಕೂಡ ಇಲ್ಲ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಕಳಿಸೋದು. ಹಾಗಂತ ವಿದ್ಯಾರ್ಥಿಗಳೇ, ನಮಗೆ ಪರೀಕ್ಷೆ ಇಲ್ಲ ಅಂತ ನೀವು ಓದ್ದೇನೆ ಹೋದರೆ ಅದು ಕೂಡ ತುಂಬ ಕಷ್ಟ ಆಗುತ್ತೆ. ಅಂದರೆ ಈಗ ಯಾವುದೇ ಗೊಂದಲಗಳಿಗೂ ಕೂಡ ಇನ್ನೂ ಕೂಡ ಪೋಷಕರೇ ತೆರೆ ಬಿದ್ದಿಲ್ಲ. ಇವತ್ತು ಅಥವಾ ನಾಳೆ ಅದರ ಕುರಿತು ಕರೆಕ್ಟಾದಂತಹ ಮಾಹಿತಿ ನಮಗೆ ಸಿಗುತ್ತೆ. ಆ ಮಾಹಿತಿಯನ್ನು ಸಿಕ್ಕ ತಕ್ಷಣ ನಮ್ಮ ಚಾನಲ್ನಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.